ಜಲಚರ ಉಭಯಚರದಲ್ಲಿ ಕೋಟಿ ಕೋಟಿ, ಸರ್ವದರಲ್ಲಿಯೂ ಇರುವಂತಹ ಚೈತನ್ಯ ನಾನು ಒಬ್ಬನೇ ಇದ್ರೂ ಕೂಡ ಪುಣ್ಯ ಪಾಪ ಕರ್ಮಗಳ ವಿಶೇಷದಿಂದ ಅನೇಕ ಆಗಿ ತೋರಿದ ಹಾಗೆ ಸರ್ವ ಜೀವರಲ್ಲಿ ಇರುವಂತಹ ಅಂತರಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥದ್ದು ಅದು ಜ್ಞಾನದಿಂದ ಮಾತ್ರ ಸಾಧ್ಯದ ಅನ್ನೋದನ್ನ ಶ್ರುತಿ ಭಗವತಿ ಅಪ್ಪಣೆ ಕೊಡ್ತಾ ಎಲ್ಲಿ ಬಂದಿರಿ ಅಂದ್ರೆ ತತ್ವಮಸ್ಯಾದಿ ಮಹಾವಾಕ್ಯಗಳ ನಿರ್ಣಯ. ತತ್ವಮಸಿ ಮಹಾವಾಕ್ಯ ನಿರ್ಣಯವನ್ನು ಮಾಡುವಾಗ ಅಥವಾ ಕೇಳುವಾಗ ಕನಿಷ್ಠ ಪಕ್ಷ ಶಾಸ್ತ್ರಜ್ಞಾನ ಸ್ವಲ್ಪ ಬೇಕಾಗ್ತದೆ. ಶಾಸ್ತ್ರಜ್ಞಾನದ ವಿನಃ ಆ ವಾಕ್ಯಾರ್ಥಗಳು ನಿಲ್ಲುವುದಿಲ್ಲ. ಅದಕ್ಕಾಗಿ ಒಂದು ನಿಮಿಷ ನಿಮಗೆ ಶಾಸ್ತ್ರಜ್ಞಾನವನ್ನ ಹೇಳ್ತೇನೆ. ಶಾಸ್ತ್ರದಲ್ಲಿ ಅಧ್ಯಾರೋಪ ಮತ್ತು ಅಪವಾದ ಅಂತ ಹೇಳಿ ಶಾಸ್ತ್ರದಲ್ಲಿ ಎರಡು ಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಸಮೀಪದಲ್ಲಿ ಪಂಚದಶಿಕಾರರು ಅಂತ ಹಂಪೆ ವಿದ್ಯಾವರೇಣ್ಯ ಮಹಾಸ್ವಾಮಿಗಳು, ನಿಮ್ಗೆಲ್ಲಾದ್ರೂ ಕನ್ನಡದಲ್ಲಿ ಗ್ರಂಥ ಸಿಕ್ಕರೆ ನೀವು ಪ್ರತಿಯೊಬ್ಬರು ಇದನ್ನ ತೆಗೆದುಕೊಳ್ಳಿ. ಬಹಳ ಸರಳ ಭಾಷೆಯಲ್ಲಿ ನಮ್ಮ ರಾಯಚೂರು, ಕೊಪ್ಪಳ, ಬಿಜಾಪುರ, ಬಳ್ಳಾರಿ ಈ ಭಾಗದಲ್ಲಿ ಬಹಳ ಪ್ರಸಿದ್ಧವಾದ ಕನ್ನಡ ಗ್ರಂಥ ಅದು. ಅಧ್ಯಾರೋಪ ಅಂದ್ರೆ ಏನು ಅಂದ್ರೆ, ಯಾರೋ ಒಬ್ರು ಕೇದಾರ್ ಕಡೆ ಹಿಮಾಲಯಕ್ಕೆ ಹೋಗಿರ್ತಾರೆ. ಚಳಿ ಬಾಳದ ಅಂತ ಹೇಳಿ ಮೊದಲೊಂದು ಬನಿಯನ್ ಹಾಕೊಂಡ್ರು, ಮೇಲೊಂದು ಸ್ವೆಟರ್ ಹಾಕೊಂಡ್ರು, ಅದ್ರ ಮೇಲೊಂದು ಶಾಲ್ ಹೊತ್ಕೊಂಡ್ರು, ತಲೆಗೊಂದು ಕ್ಯಾಪ್ ಹಾಕೊಂಡ್ರು. ಚಳಿಯಿಂದ ರಕ್ಷಣೆ ಮಾಡೋ ಸಲುವಾಗಿ ಅನೇಕ ಹೊತ್ತುಕೊಂಡ. ಅಲ್ಲೆಲ್ಲವೂ ಮೈ ಮರಗಟ್ಟದಂಗಾಯ್ತು. ಕೊಳ್ಳೊಳಗೆ ಹಾಕೊಂಡು ಚೇಣಿ ಎಲ್ಲದ ಅಂತ ಹೇಳಿ ಶಾಲ ಸ್ವೆಟರ್ ಮೇಲೆ ಹಾಕೊಂಡು ನೋಡಿದಾಗ ಗೊತ್ತಾಗ್ಲಿಲ್ಲ. ನನ್ ಚೈನ್ ಕಳೀತು ಅಂದ. ಅಳಾಕತ್ತದ. ಪಕ್ಕದವ್ರನ್ನ ಕೇಳಿದ, ಟ್ರೈನ್ಯಾಗ ಮರ್ತ್ನೋ, ರೂಮ್ನಾಗ ಮರ್ತ್ನೋ, ಎಲ್ಲಿ ಹೋತು ನನ್ ಚೈನ ಅಂತ ಅಳಾಕತ್ತದ. ಎಲ್ಲಾರು ಕೂಡಿ ಹುಡುಕಿದ್ರು. ಎಲ್ಲಿ ಹುಡುಕಿದ್ರು? ಗಾದ್ಯಾಗ ಹುಡುಕಿದ್ರು, ಸೂಟ್ ಕೇಸ್ನಾಗ ಹುಡುಕಿದ್ರು, ಎಲ್ಲಿಯೂ ಚೈನ್ ಸಿಗಲಿಲ್ಲ. ಎಲ್ಲರಿಗೂ ಕಳೀತು ಅಂತ ಅನಿಸ್ತು. ಅವ್ರು ಗದ್ದಲ ಮಾಡೋದು ನೋಡಿ ಯಾರೋ ಒಬ್ರು ಪಕ್ಕದಾಗ ಸಾಧಕರಿದ್ರು, ಬಂದ್ರವ್ರು. ಏನಾಗ್ಯದ ನಿಮಗ? ಈ ಹುಡುಗನ್ ಚೈನ್ ಕಳೆದದ. ಅವ್ರು ಎಲ್ಲಿ ಹಾಕೊಂಡಿದ್ದಿಪ್ಪ ಅಂತ ಕೇಳಿದ್ರು. ಕೊಳ್ಳಾಗ ಹಾಕೊಂಡಿದ್ನ್ರಿ. ಅಲ್ಲಿ ಹುಡುಕಿದೇನು? ಇನ್ನ ಅಲ್ಲಿ ಹುಡುಕಿಲ್ರಿ. ನಾ ಯಾಕೆ ಹುಡುಕಿಲ್ಲ? ಥಂಡಿ ಐತ್ರಿ, ಕಳದ್ನಿ ಅಂದ್ರ ಥಂಡಿ ಹತ್ತತಿ. ನೋಡಪ್ಪ, ಎಲ್ಲಿ ತನಕ ಈ ಥಂಡಿ ಹತ್ತತಿ, ಇದು ಬಿಸಿ ಹತ್ತತಿ ಅಂತ ನಿಮ್ಮ ಮ್ಯಾಗಿನ ಬಟ್ಟೆ ಕಳೆಯೋದಿಲ್ಲೋ ಅಲ್ಲಿ ತನಕ ಚೈನ್ ಸಿಗುದಿಲ್ಲ ಅಂತ ಹೇಳಿ ಆ ಬಟ್ಟೆ ಎಲ್ಲ ತೆಗೆದ್ರು. ಚೈನ್ ಕೊಳ್ಳಾಗ ಇತ್ತು. ಅವಾಗ ನನ್ ಚೈನ್ ಸಿಕ್ತು ಅಂತಂದವ. ಚೈನ್ ಸಿಕ್ತೇನೋ ಅಂತ ಯೋಚನೆ ಮಾಡಿದ್ರೆ ಚೈನ್ ಕಳದೇ ಇಲ್ಲ. ಏನಾಗಿತ್ತು ಅಂದ್ರೆ, ಆ ಮೇಲೆ ಹಾಕೊಂಡಂತ ಸ್ವೆಟರು, ಅವು ಏನೋ ಕ್ಯಾಪು ಹಾಕೊಂಡಿದ್ದಲ್ಲ, ಅದರೊಳಗೆ ಅದು ಮುಚ್ಚಿ ಹೋಗಿತ್ತು ಅಷ್ಟೇ. ಹಾಗೆ ಸ್ವಸ್ವರೂಪದ ಮೇಲೆ ಮಾಯಾಕಾರ್ಯ ಸಹಿತವಾಗಿ ಅನಾದಿ ಮೂಲವಾದ ಮಾಯೆ ಸಂಬಂಧದಿಂದ ಸಹಜವಾಗಿ ಪ್ರಕೃತಿ ರೂಪವಾದಂತ ಈ ಮೂಲ ಪ್ರಕೃತಿ ಜಗತ್ತು ತೋರ್ಲಿಕ್ಕೆ ಶುರು ಮಾಡ. ಅಹಂ ಬಹುಸ್ಯಾಯ ಪ್ರಜಾಯೇತ್ ಅನ್ನುವಂತ ಶ್ರುತಿ ಇದನ್ನ ಅರ್ಪಣೆ ಮಾಡ್ತಾ ಇದೆ. ಕನ್ನಡದಲ್ಲಿ ಶ್ರೀಮನ್ ನಿಜಗುಂಡ್ರು ಪರದೋಳ್ ಆಕಸ್ಮಿಕವಾದನ ಕಲ್ಪಿತ ಪುರುಷನು ಭಾವದೊಡಗೂಡಿ ಅಂತ ಹೇಳಿ ಅಧ್ಯಾರೋಪವನ್ನು ಸುಂದರವಾಗಿ ಹೇಳಿದ್ದಾರೆ. ಅದು ಆ ಪ್ರಕೃತಿ ಏನಾಯ್ತು ಅಂತಂದ್ರೆ ಮಹದ್ರೂಪವಾಗಿ. ಮಹತ್ತು ಅಂದ್ರೆ ಏನು ಅಂದ್ರೆ ಉಬ್ಬಿದ ಬೀಜದಂತೆ. ರೈತರು ಅಥವಾ ಮನೆಯಲ್ಲಿ ಮೊಳಕೆ ಕಾಳು ಮಾಡ್ಬೇಕು, ಬಾಜಿ ಮಾಡ್ಬೇಕು ಅಂತ ಹೆಣ್ಮಕ್ಳು ಮಡಿಕೆನೋ ಶೇಂಗಾ ಕಾಳೋ ಹಸಿ ಮಾಡಿ ನೆನೆಸಿಡ್ತಾರೆ. ಮರ್ದ
ದಿವಸ ಕಾಳು ಏನಾಗುತ್ತೆ ಅಂದ್ರೆ ಉಬ್ಬಿ ಬಿಡುತ್ತೆ. ಮೊಳಕೆ ಆಗಿಲ್ಲ, ಬೀಜವಾಗಿ ಉಳಿದಿಲ್ಲ. ಇದ್ದ ಕಾಳು ನೀರಿನ ಸಂಪರ್ಕದಿಂದ ಉಬ್ಬಿದ ಗರ್ಭಿಣಿ ಸ್ತ್ರೀಯಂತೆ ಹೇಗೆ ಆಯ್ತೋ ಹಾಗೆ ಅದಕ್ಕ ಮಹದ್ರೂಪ ಅಂತ ಕರೀತಾರೆ. ಆ ಮಹತ್ತೇ ಅಹಂಕಾರವಾಗಿ ಒಂದು ಬೀಜವು ಸೊಳಕೆ, ಹೊಳಕೆ, ಮೊಳಕೆಯಾಗಿ 3 ಭಾಗಿಯಾಗುತ್ತೇನೋ ಹಾಗೇನೆ ವೈಕಾರಿಕ, ತೈಜಸ, ಭೂತಾದಿ ಎಂಬ ಅಹಂಕಾರದಿಂದ ಅದು ಪರಿಣಮಿಸಿದಾಗ ಆ ಅಹಂಕಾರಗಳ ಗುಣಾಕಾರದಿಂದ ಪಂಚಭೂತಗಳು, ಪಂಚ ವಿಷಯಗಳು, ಪಂಚ ತನ್ಮಾತ್ರೆಗಳು, ಈ ದೇಹ ರೂಪವಾದಂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಈ ತಳಕು ಇದು ದೇಹ ಆಗಿ ಹೊರಗೆ ಬಂತು. ಇದರ ಜೊತೆಗೆ ಜೀವಭಾವದಿಂದ ಪೂರ್ವದಲ್ಲಿ ಮಾಡಿದ ಕರ್ಮದ ಗಂಟು ತಲೆ ಮೇಲೆ ಹೊತ್ಕೊಂಡು ಸಂತಿಗೆ ಹೋಗೋ ಮನುಷ್ಯ ತನ್ನ ಸಾಮಾನ್ಯ ಹೆಂಗ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೋ ಹಾಗೆ ಜೀವ ತನ್ನ ಕರ್ಮದ ಗಂಟನ್ನು ಹೊತ್ಕೊಂಡು ಈ ಭೂಮಿ ಮೇಲೆ ಬಂತು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಅಧ್ಯಾರೋಪ ಅಂತ ಕರೀತಾರೆ. ಇದನ್ನ ನೀವು ಇನ್ನಷ್ಟು ಬಲ್ಲ ಗುರುಗಳ ಹತ್ತಿರ ತಿಳಿಸೋಬೇಕಾಗ್ತದೆ. ನಾನಿಷ್ಟು ಹೇಳಿದ್ದಕ್ಕೆ ನಿಮ್ಗೆ ಅರ್ಥ ಆಗೋದಿಲ್ಲ. ಆದ್ರೂ ಇನ್ನೂ ಒಂದ್ಸಲ ಹೊಳ್ಳಿ ಹೇಳ್ತೇನೆ. ಮೂಲ ರೂಪವಾದ ಚೈತನ್ಯ ದೇಹ ರೂಪವನ್ನು ತೊಟ್ಟು ಬರೋದಕ್ಕ ಅಧ್ಯಾರೋಪ ಅಂತ ಕರೀತಾರೆ. ಇಷ್ಟು ಸಾಕು. ಇನ್ನು ಅಪವಾದ ಅಂದ್ರೆ ಏನು ಅಂದ್ರೆ ಚೈನ್ ಹುಡುಕುವವರು ಅವನ್ ಮ್ಯಾಗಿನ ಶಾಲು, ಸ್ವೆಟರು ಒಂದೊಂದು ಹೆಂಗ ಕಳೀತಾರಲ್ಲ ಹಾಗೆ ಪಂಚೀಕರಣ ಜ್ಞಾನದಿಂದ ದೇಹ ಅಂದ್ರೆ ಏನು, ಈ ದೇಹದಲ್ಲಿ ಏನೇನಿದೆ, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಇದು ಅಂತಃಕರಣ, ಇದು ಪಂಚಪ್ರಾಣ, ಇದು ಭೂತಾದಿಗಳ ಉದಯದಿಂದ ಉಂಟಾದಂತ ಒಂದೇನೋ ಒಂದು 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 ಬದ್ನಿಕಾಯಿ ಪಲ್ಯ ಮಾಡಿದನು. ಬದ್ನಿಕಾಯಿ ಪಲ್ಯದೊಳಗೆ ಬದ್ನಿಕಾಯಿ ಒಂದೇ ಇರುವುದಿಲ್ಲ, ಎಲ್ಲಾ ಇರ್ತದದು. ಹಾಗೆ ಈ ದೇಹ ಇದು ಹಾಳಾಗಿ ಹೋಗುವ ಕಾಲಕ್ಕ ಯಾವ್ಯಾವ ಭಾಗದಿಂದ ಏನೇನ್ ತಗೊಂಡಿತ್ತೋ ಹಾಗೆ ಮುಪ್ಪಿನ ಕಾಲದಲ್ಲಿ ಮಣ್ಣು ಭಾಗ ಮಣ್ಣಿಗೆ ಹೋಗಿ, ವಾಯುವಿನ ಭಾಗ ವಾಯುವಿಗೆ ಹೋಗಿ, ನೀರಿನ ಭಾಗ ನೀರಿಗೆ ಹೋಗಿ ಈ ದೇಹ ತನ್ನಿಂದಾನೇ ಸ್ವಯಂ ನಾಶ ಗುಣವನ್ನು ಹೊಂದಿದೆ. ಹೀಗೆ ನಾಶವಾಗಿ ಹೋಗುವ ದೇಹವನ್ನ ಗುರುಶಾಸ್ತ್ರಾದಿಗಳಿಂದ ಮುನ್ನವೇ ತಿಳಿದುಕೊಂಡು ಈ ದೇಹ ನಾನು ಅಲ್ಲ ಎಂಬ ಜ್ಞಾನವು ದೃಢಾಪರೋಕ್ಷವಾಗಿ ತದನಂತರದಲ್ಲಿ ಪ್ರತಿನಿತ್ಯದಲ್ಲಿ ಅನುಸಂಧಾನದಿಂದ ನನ್ನ ದೇಹದಲ್ಲಿರುವಂತಹ ಚೈತನ್ಯವು ಅನ್ಯ ದೇಹದಲ್ಲಿಯೂ ಇದೆ, ಅನ್ಯ ದೇಹಕ್ಕಾದ ಅವಮಾನಗಳು, ಅನ್ಯ ದೇಹಕ್ಕಾದ ತೊಂದರೆಗಳು ಅದು ನನಗೂ ಆದ ಹಾಗೆ, ನನಗೆ ಬೇಕಾದ ಸುಖ ಸರ್ವರಿಗೂ ಬೇಕು, ಹೀಗಾಗಿ ನಾನು ಸರ್ವ ಜೀವರ ಜೊತೆಗೆ ಮೈತ್ರಿಯಿಂದ ಇರ್ಬೇಕು. ಈಗ ವಿಚಾರ ಮಾಡಿ, ನನಗೆ ನೀವೆಲ್ಲ ಬಹಳಷ್ಟು ಗೌರವ ಕೊಟ್ಟು ಅಜ್ಜವ್ರು ಬಂದ್ರು ಅಂದ್ರೆ ನನಗ್ ಖುಷಿ ಆಗ್ತದೆ. ಅಕಸ್ಮಾತ್ ನೀವು ಎಲ್ಲರೂ ಕೂಡ ನನಗ್ ಬೈದ್ರಿ ಅಂದ್ರೆ ನನಗ್ ದುಃಖ ಆಗ್ತದೆ. ಹೇಗೆ ನನಗೆ ನಿಮ್ಮ ಹೊಗಳಿಕೆ, ನನಗೆ ನಿಮ್ಮ ಆರೈಕೆ ಬೇಕು, ಹಾಗೆ ನಿಮಗೂ ನಾನು ಆರೈಕೆ ಮತ್ತು ನಿಮಗೂ ನಾನು ಗೌರವವನ್ನು ಕೊಡೋದು ಕಲಿಯೋದಕ್ಕ ಸಾಧನೆ ಅಂತ ಕರೀತಾರೆ. ಸಾಧನೆ ಅಂದ್ರೆ ಉಪವಾಸ ಇರೋದೆಲ್ಲ, ಸಾಧನೆ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ. ಸಾಧನೆ ಅಂದ್ರೆ ಏನು ಅಂದ್ರೆ ನನಗಾದ ಅನುಕೂಲತೆಗಳು ಸರ್ವಜೀವರಿಗೂ ಬೇಕು, ನನಗೆ ಬೇಕಾದ ಗೌರವ ಸರ್ವಜೀವರಿಗೂ ಬೇಕು, ನಾನು ಕೂಡ ಎಲ್ಲರ ಜೊತೆಗೆ ಚೆನ್ನಾಗಿ ಬದುಕಬೇಕು ಅನ್ನುವಂತ ಭಾವ. ಇದನ್ನ ಪ್ರತಿನಿತ್ಯದಲ್ಲೂ ಸಾಧನೆ ಮಾಡೋದು. ಸಾಧನೆ ಅಂತಂದ್ರೆ ಇದು ಬಹಳ ಮುಖ್ಯ ಸಾಧನೆ. ನಿಮಗೆ ಶಾಸ್ತ್ರಜ್ಞಾನ ಆಗ್ಲಿ ಬಿಡ್ಲಿ, ನಿಮಗೆ ಜೀವನ್ ಮುಕ್ತಿ ಬೇಕಾಗ್ಲಿ ಬೇಡ ಆಗ್ಲಿ, ಆದ್ರೆ ಅತ್ಯಂತ ಬೇಕಾದದ್ದೇನು ಅಂದ್ರೆ ಸಾಮಾಜಿಕವಾದ ಕಾಳಜಿಗಳು, ಜ್ಞಾನ, ವೈರಾಗ್ಯ, ಭಕ್ತಿ ಅಂತೂ ಬಹಳ ದೊಡ್ಡ ವಿಚಾರ ಹೇಳ್ತಿರ್ತೀವಲ್ಲ, ಅದ್ರೊಳಗೆ ಏನಿಲ್ಲ. ನನ್ನ ಸ್ವದೇಹವು ಪರದೇಹದಂದದಿ ಎಂದು ನೋಡುವುದಕ್ಕೆ ಜ್ಞಾನ ಅನ್ನಬೇಕು, ಸರ್ವ ದೇಹಗಳು ನನ್ನ ದೇಹ ಅಂತ ತಿಳಿಯೋದಕ್ಕೆ ಭಕ್ತಿ ಎನ್ನಬೇಕು, ಸರ್ವ ದೇಹಗಳಿಗೂ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳನ್ನ ನಾನು ಒದಗಿಸಬೇಕೆಂಬ ಕಳಕಳಿಗೆ ಅದಕ್ಕೆ ವೈರಾಗ್ಯ ಅನ್ನಬೇಕು. ವೈರಾಗ್ಯ ಅಂದ್ರೆ ಏನಲ್ಲ, ಎಲ್ಲಾನು ಸಿಕ್ಕದ್ದೆಲ್ಲ ತಂದು ನನ್ನ ಮನೆಯಾಗ ಇಟ್ಕೊಂಡೆ, ಇನ್ನೊಬ್ಬರಿಗೆ ಹಾಕೊಳ್ಳಕ್ ಗುಡಿಸ್ಲಿಲ್ಲ, ಇನ್ನೊಬ್ಬರಿಗೆ ಹಾಕೊಳಕ್ ಬಟ್ಟೆ ಇಲ್ಲ, ನಾನು ವೈರಾಗ್ಯವಂತ ಅಂತಂದ್ರೆ ಆ ವೈರಾಗ್ಯ ಆಗೋದಿಲ್ಲ.
ವೈರಾಗ್ಯ ಅಂದ್ರೇನು? ತಟ್ಟೆಯೊಳಗಿರೋ ರೊಟ್ಟಿ, ಕಿಶೆದೊಳಗಿರೋ ರೊಕ್ಕ, ಹಾಸ್ಕೊಳ್ಳೋ ಹೊತ್ತುಕೊಳ್ಳೋ ಸಾಮಾನುಗಳು ನನಗೆ ಹೆಂಗ ತಂದೆ ಹತ್ತದು ಹಂಗ ಅವಿಗೂ ಬೇಕು ಅಂತ ಹೇಳಿ ನನಗೂ ಒಂದು ತೋಳ್ಕೊಡಪ್ಪ, ನೀನು ಒಂದು ತಗೋ ಅನ್ನೋದಕ್ಕ ವೈರಾಗ್ಯ ಅನ್ನಬೇಕು. ವೈರಾಗ್ಯ ಅಂದ್ರೆ ಮನೆ ಬಿಟ್ಟು ಎಲ್ಲಿ ಓಡೋದಲ್ಲ. ಸಂಗ್ರಹ ಬುದ್ಧಿ ನಾಶವೇ ವೈರಾಗ್ಯದ ಬೀಜ. ಭಕ್ತಿ ಅಂದ್ರೆ ಏನಲ್ಲ, ಇನ್ನೊಬ್ಬರ ದುಃಖವನ್ನು ನೋಡಿ ನನ್ನ ಹೃದಯದಲ್ಲಿ ಸಂಕಟಾಗಕತ್ತಿ ಅಂದ್ರೆ ನನ್ನದು ಭಕ್ತಿ. ಏನೋ ಒಂದ್ ದೇವ್ರಿಗೆ ಹೋಗಿ ನಾನಲ್ಲಿ ಏನೋ ಒಂದ್ ಬೆನ್ನಿಗೆ ನೀರ್ ಹಾಕಿ ಬರೋದಷ್ಟೇ ಅಲ್ಲ. ಈ ಜ್ಞಾನ ವೈರಾಗ್ಯ ಭಕ್ತಿಗಳೊಂದಿಗೆ ಗುರುಶಾಸ್ತ್ರಾದಿಗಳಿಂದ ಬದುಕನ್ನ ಸಾರ್ವತ್ರೀಕರಣಗೊಳಿಸಿ ಉಪಾಧಿಯಿಂದ ಸಾಮಾನ್ಯವಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ನಿನ್ನೆಗಿಂತಲೂ ಇಂದು ನಾನು ಚೆನ್ನಾಗಿ ಬದುಕುತ್ತೇನೆ ಅಂತ ಹೇಳಿ ನನ್ನ ಮನಸ್ಸಿಗೆ ನಾನೇ ಮಾಡಿಕೊಂಡು ಸರ್ವರನ್ನೂ ಪ್ರೇಮದಿಂದ ನೋಡುವಂತ ಜ್ಞಾನ ತಮ್ಮೆಲ್ಲರಿಗಾಗಲಿ. ಏನಪ್ಪ ಕೂತಿದ್ದೆ, ತಮ್ಮ ಓದ್ತಿದ್ದ. ಬೆಳಗಿನ ಕಾಲದಲ್ಲಿ ಏನೋ ಒಂದು ಚಿಂತನೆ ಮಾಡುವವ್ರನ್ನ ನೋಡಿ ಸಂತೋಷ ಅನಿಸ್ತು. ವಿಷಮ ಕಾಲ. ಬೆಳಿಗ್ಗೆ ಎದ್ದ ಕೂಡಲೇ ಕಾಮ ಚಿಂತನೆಯಿಂದ ಜನ ಕದ ತಗೋತಾರ, ಕ್ರೋಧದಿಂದ ಹೊರಗೆ ಹೋಗ್ತಾರ, ದುಃಖಿತರಾಗಿ ಮನೆಗೆ ಬರ್ತಾರ, ಬಂದು ತಲೆ ಹೊಡಿತದ, ಮೈ ನೋಸ್ತದ ಅಂತ ಗುಳಿಗೆ ತಗೋತಾರ. ಹಿಂಗ ಬದುಕುವುದರಿಂದ ಎಂತ ಶ್ರೀವಂತನೂ ಕೂಡ ಸುಖವಾಗಿರಕ್ ಆಗುದಿಲ್ರಿಪ್ಪ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ, ಏನೇ ಆಗ್ಲಿ ಬೆಳಗ್ಗೆ ಇದನ್ನ ಈ ತರ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಸರ್ವರಿಗೂ ಪ್ರಣಾಮಗಳು, ನಮಸ್ಕಾರ. ಬರೀ ಶಾಸ್ತ್ರವನ್ನು ಕೇಳ್ತೀನಿ ಅಂತ ಕೇಳಿದ್ರ ಆಗುದಿಲ್ಲ. ಅದಕ್ಕೆ ಆ ಶಾಸ್ತ್ರದಲ್ಲಿ ಇರ್ತಕ್ಕಂತ ಈ ವಾಕ್ಯವನ್ನು ನಿಜವಾಗಿ ತಿಳಿದ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕತೆ ಆಗ್ತದ ಅನ್ನುವಂತಹದ್ದನ್ನು ಪದೇ ಪದೇ ಹೇಳ್ಕೊತ ಬಂದ್ರು. ಅಂತ ಶರಣರ ವಾಕ್ಯವನ್ನು ಕೇಳುವುದರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದ ಅನ್ನೋ ಮಾತನ್ನ ನಾವೆಲ್ಲರೂ ನೆಚ್ಕೋಬೇಕು. ಯಾವಾಗಲಾದರೂ ಅಂತ ಗುರುಗಳ ದರ್ಶನ ಆದ್ರನ ನಮ್ಮ ಜನ್ಮ ಪಾವನ ಆಗ್ತದ. ಮತ್ತೆ ಅಂತವ್ರು ಪದೇ ಪದೇ ನಮ್ಗೆ ದರ್ಶನ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಓಂ ನಮ ಶಿವಾಯ ಶರಣ ಶರಣಾರ್ಥಿಗಳು. ಓಂ ನಮ ಶಿವಾಯ ಶರಣಾರ್ಥಿಗಳು. ಓಂ ನಮ ಶಿವರೇ. ನಮ್ಮ ಶರಣೋಭಾವಿ ಕಟ್ಟಿಯವರು ಕೂಡ ಪೂಜ್ಯರು ಹೇಳಿದ ಒಂದೆರಡು ಮಾತುಗಳನ್ನ ತಾವು ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಹಾಗೂ ಭಾಗಿಯಾದಂತ ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ಭಕ್ತಿಪೂರ್ವಕವಾಗಿ ಅಣಿ ಹಚ್ಚಿ ನಮಸ್ಕರಿಸುತ್ತಾ, ಇವತ್ತು ನಮ್ದು ಎಂತ ಭಾಗ್ಯ ನೋಡ್ರಿ. ಯಾಕಂತಂದ್ರ ನಿನ್ನ ಚಿಂತನೆ, ಆ ಭಗವಂತನ ಚಿಂತನೆಯಲ್ಲಿ ನಿನ್ನ ಚಿತ್ತ ಸ್ಪಷ್ಟವಾಗಿತ್ತಂದ್ರ ಅಂತಿಂತ ಪರಮ ಪಾವನ ಪೂಜ್ಯರು ಸಹ ನಿನಗ ದಾರಿ ಎರಿತರ ಜ್ಞಾನವನ್ನ ತಿಳ್ಕೊತ ಬಂದಿದ್ವಿ. ಅದು ನಮ್ ಸತ್ಸಂಗದಲ್ಲಿ ನಡೀತಾ ಇದೆ. ಯಾಕಂದ್ರೆ ಅದಕ್ಕಿಂತ ಭಾಗ್ಯವಂತರು ನಾವು ಎಷ್ಟು ಭಾಗ್ಯವಂತರ ಅಂತ ಹೇಳಿದ್ರು ಸಾಲದು. ಅಂತಿಂತ ಪರಮ ಪೂಜ್ಯರು ನಮಗ ಆಶೀರ್ವಚನದ ಮುಖಾಂತರ ಈ ಬಹುಬಂಧನದ ಕತ್ತಲೆಯನ್ನು ಕಳಿಲಕ್ಕ ಬಹಳ ಸಾಕಷ್ಟು ನಮ್ಮ ಓಂ ನಮಃ ಶಿವಾಯ ಗ್ರೂಪ್ ನಮ್ಮನ್ನ ಆಚೆಗೆ ತರ್ತಾ ಇದೆ. ಅದಕ್ಕಾಗಿ ಇವತ್ತಿನ ಇದೇ ಒಂದು ಸಾಕ್ಷಿ. ಹಾಗಾಗಿ ಇಲ್ಲಿ ಪರಮ ಪೂಜ್ಯರು ಈ ವೈಕಾರಿಕ ತೈಜಸ್ಸು ಮತ್ತು ಭೂತಾದಿ ಅಹಂಕಾರಗಳನ್ನು ಒಳಗೊಂಡು ಈ ಧ್ಯೇಯದ ರಚನೆಯನ್ನು ಬಹಳ ಸವಿಸ್ತಾರವಾಗಿ ಪರಮ ಪೂಜ್ಯರು ಹೇಳ್ಕೊತ ಬಂದರು. ಇದನ್ನೇ ನಮ್ಮ ಮಹತ್ ಸತ್ಸಂಗದಡಿಯಲ್ಲಿ ನಾವು ಒಂದು ಶ್ರೇಷ್ಠವಾದ ಪರಮಾನುಭವ ಬೋಧೆ ಗ್ರಂಥವನ್ನ ಬೋಧನೆಗಾಗಿ ಈ ಬೋಧೆ ಗ್ರಂಥದ ಆಧಾರವಾಗಿಟ್ಟುಕೊಂಡು ಪರಮ ಪೂಜ್ಯರು ಸುಮಾರು 1.5 ವರ್ಷಗಳವರೆಗೆ ಈ ಪೂಜ್ಯರು ಹೇಳಿದ ಹಾಗೆ ಈ ಎಲ್ಲವನ್ನ ನಮಗಾದಷ್ಟು ಮಟ್ಟಿಗೆ ಪರಮ ಪೂಜ್ಯರು ಶಂಕರಣ್ಣ ಅಪ್ಪಾಜಿಯವರು ತಿಳಿಸಿಕೊಟ್ಟಿದ್ರು. ಮೊದಲ ಅದನ್ನ ಮತ್ತಿಟ್ಟು ಅಪ್ಪಾಜಿಯವರು ಸರಳೀಕರಣ ಮಾಡಿಕೊಂಡು ನಮಗ ಈ ಅಹಂಕಾರಗಳ ಬಗ್ಗೆ ತೋರಿಸಿಕೊಟ್ರು. ಯಾಕಂತಂದ್ರ ಇಲ್ಲಿ ಮೂಲ ಪ್ರಕೃತಿಯೊಂದಿಗೆ ಈ ಮಹತ್ ಅಹಂಕಾರಗಳನ್ನು ಒಳಗೊಂಡು ಆ ಮಹತ್ ಅಹಂಕಾರಗಳಿಂದ ವೈಕಾರಿಕ ತೈಜಸ್ಸು ಭೂತಾದಿಗಳು ಈ ಪ್ರಕೃತಿ ಹೆಂಗಾಯ್ತಂದ್ರ ನಾನು ಅರುವೇನೆ ಇದ್ದು ಅರುವನ್ನು ಮರೆತಿರುವುದರಿಂದ ಈ ಪ್ರಕೃತಿ ಆಯ್ತು. ಈ ಪ್ರಕೃತಿಯೇ ಎಲ್ಲವನ್ನು ಒಳಗೊಂಡು ಮೂಲ ಪ್ರಕೃತಿ ಆಯ್ತು. ಆ ಮೂಲ ಪ್ರಕೃತಿಯೇ
ಮುಂದ ಅರಿವೇ ತಾನಾಗಿ ಇದ್ದು ಮರೆವು ಆಗಿರುವುದರಿಂದ ಅದು ಅವಿದ್ಯವಾಗಿ ಪರಿಣಮಿಸಿತು. ಹಿಂಗಾಗಿ ಉತ್ಪತ್ತಿ, ಪ್ರಕೃತಿ, ಅವಿದ್ಯೆ ಎಲ್ಲವುಗಳನ್ನು ಆ ಕಲ್ಪಿತದಲ್ಲಿ ತೋರಿಸಿಕೊಂಡು ಈ ಮಹತ್ ಅಹಂಕಾರಗಳಿಂದ 3 ಅಹಂಕಾರಗಳಾದವು. ವೈಕಾರಿಕ, ತೈಜಸ್ಸು ಮತ್ತು ಭೂತಾದಿ ಅಹಂಕಾರಗಳು. ಇವು 3 ಅಹಂಕಾರಗಳಿಂದ 3 ಗುಣಗಳನ್ನ ಹೇಳಿದ್ರು, ಸತ್ವ, ರಜೋ, ತಮ ಗುಣಗಳು. ಇವೆಲ್ಲವುಗಳನ್ನ ಕೂಡಿಕೊಂಡು ಸತ್ವಾದಿ 3 ಗುಣಗಳು, 3 ಅಹಂಕಾರಗಳನ್ನು ಒಳಗೊಂಡು ಇವೆಲ್ಲವೂ ಪಂಚಮಹಾಭೂತಗಳು, ಇವು ಪಂಚ ವಿಷಯಗಳು ಮತ್ತು ಪಂಚ ತನ್ಮಾತ್ರೆಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು. ಇವು ಭೂತಾದಿ ಅಹಂಕಾರದ ಜೊತೆ ತಮೋ ಗುಣಗಳನ್ನು ಉಳ್ಳವುದಾಗಿ ಈ ಪಂಚಮಹಾಭೂತಗಳು, ಇವು ಪಂಚ ವಿಷಯಗಳು, ಇವೆಲ್ಲವೂ ಪ್ರಕೃತಿ ಉತ್ಪನ್ನವಾದವು. ಅದರ ಜೊತೆಗೇನೆ ಈ ವೈಕಾರಿಕ ಅಹಂಕಾರದ ಜೊತೆ ರಜೋಗುಣ ಉಳ್ಳದ್ದಾಗಿ ಇಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಉತ್ಪತ್ತಿಯಾದವು. ಅದೇ ತೆರನಾಗಿ ಸತ್ವಗುಣ ಉಳ್ಳದಾಗಿ ತೈಜಸ್ಸು ಗುಣಗಳಿಂದ ಪಂಚ ಜ್ಞಾನೇಂದ್ರಿಯಗಳು. ಹಾಗೂ ತೈಜಸ್ಸು ಮತ್ತು ಈ ಗ್ರಂಥದಲ್ಲಿ ಅಪ್ಪಾಜಿಯವರು ಹೇಳಿದ ಹಾಗೆ ತೈಜಸ್ಸು ಮತ್ತು ವೈಕಾರಿಕ ಅಹಂಕಾರಗಳನ್ನು ಕೂಡಿಕೊಂಡು ಇವು ಪಂಚ ಅಂತಃಕರಣಗಳು ಉತ್ಪತ್ತಿ ಆದವು ಎಂಬತಕ್ಕಂಥದ್ದನ್ನ ಅಪ್ಪಾಜಿಯವರು ಹಾಗೂ ಈ ಗ್ರಂಥದ ಮುಖಾಂತರ ಶಂಕರಾನಂದ ಅಪ್ಪಾಜಿಯವರು ಸಾಕಷ್ಟು ಬಾರಿ ನಮ್ಗೆ ತಿಳಿಸಿಕೊಟ್ರು. ಇವೆಲ್ಲವುಗಳನ್ನ ಸೂಕ್ಷ್ಮವಾಗಿ ಇವೆಲ್ಲವುಗಳನ್ನ ನಾನು ನೋಡುವವನು, ಇವೆಲ್ಲವೂ ನನ್ನಿಂದ ಅರಿಸಿಕೊಳ್ಳುತ್ತೇವೆ ಎಂಬತಕ್ಕಂಥ ನಿತ್ಯ ನಿಜ ಜ್ಞಾನ ನಿನಗಾಯ್ತು ಅಂತಂದಾಗ ನಿನಗೇನಾಗ್ತದ? ವಿರಕ್ತಿ ಹುಡ್ತದ. ವಿರಕ್ತಿ ಹೆಂಗ್ ಹುಡ್ತದ ಅಂದ್ರೆ ಇವೆಲ್ಲವೂ ನಿನಗ ದೋಷ ದರ್ಶನವಾದಾಗ ಮಾತ್ರ ನಿನಗ ವಿರಕ್ತಿ ಅಂದ್ರ ವೈರಾಗ್ಯ ತಾಳ್ತಿ. ವೈರಾಗ್ಯ ಅಂದ್ರೆ ಏನು? ಏ ಲೋಕ ಮತ್ತು ಪರಲೋಕದಲ್ಲಿ ಇಚ್ಛೆಗಳನ್ನ ತುಚ್ಛ ಕಾಣುವುದೇ ವೈರಾಗ್ಯ. ಅಪ್ಪರು ಬಹಳ ಸೂಕ್ಷ್ಮವಾಗಿ ಹೇಳುದು, ಆ ಸಂಗ್ರಹವೇ ವೈರಾಗ್ಯ. ಅದು ಸತ್ಯ ಅದ. ಸಂಗ್ರಹವನ್ನು ನಾನು ತೆಗೆದು ಹೋಗಿದ್ನಿ ಅಂದ್ರೆ ಅದೇ ವಿರಕ್ತಿ ಆಗ್ತದ. ಇವು ದೋಷ ದರ್ಶನವಾದಾಗ ನನಗ ವಿರಕ್ತಿ ಆದ ಮೇಲೆ ನಿನಗೇನಾಗ್ತದ? ಭಕ್ತಿ ಮೂಡ್ತದ. ಯಾಕಂತಂದ್ರೆ ಸಕಲ ಕ್ರಿಯಾದಿಗಳೆಲ್ಲವೂ ಭಗವಂತನಿಂದ ನನಗ ಅರ್ಪಿತವಾದಂಥವು. ಅವಂಗ ಅರ್ಪಣೆ ಮಾಡುವ ಸಮರ್ಪಣ ಭಾವ ನಿನ್ನಲ್ಲಿ ಆಯ್ತು ಅಂತಂದಾಗ ನಿನಗ ಭಕ್ತಿ ಮೂಡ್ತದ. ಭಕ್ತಿಯಲ್ಲಿ ಮಾತ್ರ ಭಗವಂತನ ಚಿಂತನೆಯನ್ನ ನೀನು ಕಾಣ್ತಿ, ನೊಂದವರ ಬದುಕಿಗೆ ಆಸರೆ ಆಗ್ತಿ. ಏರುಗಳೆಲ್ಲವನ್ನು ಸಹನೆಯಿಂದ ಕಾಣ್ಕೊಳ್ತಂತ ಶಕ್ತಿ ನಿನ್ನಲ್ಲಿ ಅಳವಡ್ತದ. ಯಾಕಂದ್ರೆ ಎಲ್ಲವೂ ಭಗವಂತನ ಅಂದಾಗ ನನ್ನದೇನೂ ಇಲ್ಲ ಎಂಬತಕ್ಕಂಥದ್ದು ಆ ಭಾವ ನಿನ್ನಲ್ಲಿ ಬಿಡ್ತು ಅಂದಾಗ ಇವು ಬಯಕೆಗಳು ಎಲ್ಲವೂ ಬಿದ್ದು ಹೋಗ್ಬಿಡ್ತಾವಲ್ಲಿ. ಅದೇ ಪೂರ್ವಕವಾಗಿ ಮುಂದೆ ನಿನಗ ಜ್ಞಾನವಾಯ್ತು ಅಂತಂದಾಗ ಇವೆಲ್ಲವುಗಳನ್ನು ನೋಡುವವನು ನಾನು, ಸಾಕ್ಷಿ ರೂಪವಾಗಿ ನೋಡುವವನು ನಾನು. ಇವೆಲ್ಲವೂ ಮೂಲ ನನ್ನ ಅಧಿಷ್ಠಾನದಲ್ಲಿ ತೋರಿ ಅಡತಕ್ಕಂಥವು. ಇವೆಲ್ಲದಕ್ಕೂ ಕಾರಣ ನಾನೇ, ನನ್ನ ಮೂಲ ಚೈತನ್ಯವೇ ಕಾರಣ ಆದ ಸತ್ಯ ಶುದ್ಧವಾದ ಬ್ರಹ್ಮನೇ ನಾನೇ ಇದ್ದೀನಿ ಎಂಬತಕ್ಕಂಥದ್ದು ನಿಶ್ಚಯ ಜ್ಞಾನ ನಿನಗಾಯ್ತು ಅಂತಂದಾಗ ಇವೆಲ್ಲವುಗಳಲ್ಲಿ ಏಕ ಚೈತನ್ಯ ರೂಪವನ್ನು ನಾವು ಕಾಣ್ತೀವಿ. ಈ ಕಾಣುವ ನಾಮ ರೂಪಾತ್ಮಕ ಎಂದ ಕೂಡಿದ ಈ ಜಗತ್ತು ಮಿಥ್ಯದ, ಈ ದೇಹ ಮಿಥ್ಯದ. ಯಾಕಂತಂದ್ರ ಇದು ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದಲ್ಲ, ನಾಶವಾದ ಮೇಲೆಯೂ ಇದ್ದಿದ್ದಲ್ಲ, ತೋರುವಾಗವೂ ಸಹ ವಿಚಾರ ಮಾಡಿದಾಗ ಇದು ಚೈತನ್ಯವೇ ಅದ. ಯಾಕಂತಂದ್ರ ಆ ಗಡಿಗೆಯನ್ನು ನಾವು ನೋಡಿಕೊಂಡಾಗ ಇದು ಮಣ್ಣೇ ಅದ. ಹಾಗಾಗಿ ಒಂದ್ರೊಳಗೆ ಒಂದಿಲ್ಲ. ಹಾಗಾಗಿ ಇದು ಕಾಣುವಂತ ರೂಪ ನಾಮ ರೂಪಾತ್ಮಕ ಕೂಡಿದ ಜಗತ್ತು ಇಲ್ಲವೇ ಇಲ್ಲ. ಯಾಕಂತಂದ್ರ ನನ್ನ ಬಿಟ್ಟು ವ್ಯತಿರಿಕ್ತವಾಗಿ ಈ ದೇಹ ತೋರುವುದಲ್ಲ, ಬ್ರಹ್ಮ ಬಿಟ್ಟು ವ್ಯಕ್ತಿತ್ವವಾಗಿ ಈ ಜಗತ್ತು ತೋರುವುದಲ್ಲ. ನನ್ನೊಳಗೆ ಜಗತ್ತು, ಜಗತ್ತಿನೊಳಗೆ ನಾನಿಲ್ಲ ಎಂಬತಕ್ಕಂಥದ್ದು ನಿಜ ಜ್ಞಾನ ಆಯ್ತು ನನಗೂ ಅಂತಂದ್ರ ಈ ಮನುಷ್ಯ ಜನ್ಮದ ಮಹತ್ವವನ್ನು ಅರ್ಪೋತೀನಿ. ನಾ ಬಂದಿದ್ದು ಎದಕ್ಕ? ಆ ಭಗವಂತನ ಪಾದ ಸೇರಿಸಲಕ್ಕ. ಹಾಗಾಗಿ ನೀನು ಸದಾ ಆ ಭಗವಂತನಲ್ಲಿ ನೀನು ಸ್ಮರಣೆ ಮಾಡಿದ್ರ ಹೇಳ್ತಾ ನೋಡ್ರಿ, ಅನನ್ನ ಚಿಂತಾಯಂತೋ ಮಾಂ ಯೋಜನ ಪರಿಯುಪಾಸತೆ ತೇಷಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹ್ಯಾಮಯಂ. ಅವನಲ್ಲಿ ಅನನ್ಯವಾಗಿ ಸತತವಾಗಿ ನೀನು ಅವನನ್ನು ನಾಮಸ್ಮರಣೆಯಾಗಲಿ ಉಪಾಸನೆಯಾಗಲಿ ನಿತ್ಯ ನೀನು ಮಾಡುತ್ತಿದ್ರ ನಿನ್ನ ಯೋಗಕ್ಷೇಮವನ್ನೇ ನಾನು ವಹಿಸುವತ್ತಿನ ತ್ಯಾಗ ಭಗವಂತ ಪ್ರಮಾಣ ಕೊಟ್ಟಾನ. ಹಂಗ ನಾವು ಆ ಆಕಾರ ನಾವು
ತಾಳ್ದೀವಂದ್ರ ಆತ್ಮಾಕಾರ ವೃತ್ತಿಯಲ್ಲಿ ನಾವು ಸದಾ ವಿಜೃಂಭಿಸ್ಕೋತ ಹೊಂಟೀವಂದ್ರ ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ಹಂಗ ಇಂಥ ಪೂಜ್ಯರ ದರ್ಶನ ಮುಟ್ಟಿಕೆ